ನನಗೆ ಪುಲ್ವಾಮಾ ಏನಾಯ್ತು ಗೊತ್ತಿಲ್ಲ. ರೋಟಿ ಮಕಾನು ಏನ್ ಮಾಡ್ಕೊಟ್ರಿ ಹೇಳಿ? ಮೋದಿ ಅವ್ರು ಏನ್ ಮಾಡ್ಕೊಟ್ಟಿದ್ದಾರೆ ಹೇಳಿ? ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಕಷ್ಟ ಆಗಿದ್ರೆ ಐ ಥಿಂಕ್ ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್. ಐ ಕ್ಯಾನಾಟ್ ಚೇಂಜ್ ಇಟ್. ಅಲ್ಲಲ್ಲ, ನಾವ್ ಚೇಂಜ್ ಮಾಡಕ್ಕೆ ಆಗೋದು ಇಲ್ಲ. ದಯವಿಟ್ಟು ನೀವು ಅವ್ರ ಜೊತೆ ಸೇರ್ಕೊಂಡು ನೀವು ನಿಮ್ಮ ಜೀವನವನ್ನ ಕಳ್ಕೋಬೇಡಿ, ರೂಪಿಸ್ಕೊಳ್ಳಿ. ಯಾರು ಒಳ್ಳೆ ಅಭ್ಯರ್ಥಿ ಇದಾರ ಅವ್ರಿಗೆ ಹಾಕಿ. ಯಾರು ಒಳ್ಳೆ ಅಭ್ಯರ್ಥಿ, ನಿಮ್ ಪ್ರಕಾರ ಒಳ್ಳೆ ಅಭ್ಯರ್ಥಿ ಯಾರಿಲ್ಲಿ? ಜನರಿಗೆ ಯಾರು ಸ್ಪಂದಿಸ್ತಾರೋ ಅವ್ರು ಒಳ್ಳೆ ಅಭ್ಯರ್ಥಿ. ಜನರ ಜೊತೆ ಯಾರು ಇರ್ತಾರೋ ಅವ್ರ ಒಳ್ಳೆ ಅಭ್ಯರ್ಥಿ. ಜನರಿಗೆ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾನೋ ಅವನು ಒಳ್ಳೆ ಅಭ್ಯರ್ಥಿ. ಅದು ಮಾಡ್ಬೇಕಾಗಿರೋದ್ ಕೆಲ್ಸ. ನಾನು ರೋಡ್ ಕಟ್ಬಿಟ್ಟೆ, ವಿಮಾನ ನಿಲ್ದಾಣ ಕಟ್ಬಿಟ್ಟೆ, ಅದನ್ನ ಮಾಡ್ಬಿಟ್ಟೆ, ಇದನ್ನ ಮಾಡ್ಬಿಟ್ಟೆ ಎಲ್ಲ. ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮುಂಚೆ ಫ್ರೀ ಆಗಿ ಹೋಗ್ತಿದ್ವಿ. ಇವತ್ತು ಎಷ್ಟು ರೂಪಾಯಿ ಕೊಡ್ಬೇಕು? ಒಬ್ಬ ಕಾರೋನು 300 ರೂಪಾಯಿ ಕೊಡ್ಬೇಕು. ಹಲೋ, 300 ರೂಪಾಯಿ ಕೊಡ್ಬೇಕು ಕಾರೋನು. ಗೊತ್ತಾ ನಿಮ್ಗೆ? ನನ್ನ ಟ್ರಕ್ ಮೈಸೂರಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ 1,500 ರೂಪಾಯಿ ಹೋಗ್ತಾ ಇತ್ತು ವಿತೌಟ್ ಟೋಲು. ಇವತ್ತು ಎಷ್ಟು ರೂಪಾಯಿ ಕೊಡ್ತೀನಿ ಹೇಳಿ ಟೋಲು? 2,800 ರೂಪಾಯಿ ಟೋಲ್ ಕೊಡ್ತಾ ಇದೀನಿ. ನನ್ನ ಗಾಡಿ ಮೈಸೂರಿಂದ ಬಿಜಾಪುರಕ್ಕೆ ಹೋಗಿ ಬಂದ್ರೆ 25,000 ರೂಪಾಯಿ ಡೀಸೆಲ್ ಅಲ್ಲಿ ಮುಗೀತಿತ್ತು. ಇವತ್ತು ಅದೇ ಗಾಡಿ 45,000 ರೂಪಾಯಿ ಡೀಸೆಲ್ ಅಲ್ಲಿ ಮುಗಿತಾ ಇದೆ. ನನ್ನ ಗಾಡಿ ಒಂದು ಜೊತೆ ಟೈರು ತಗೊಂಡ್ರೆ 20,000 ರೂಪಾಯಿ ಮುಗಿತಾ ಇತ್ತು. ಅದ್ರ ಮೇಲೆ GST ಎಷ್ಟು ರೂಪಾಯಿ ಹಾಕಿದಾರೆ ಹೇಳಿ? 28%, 8,000 ರೂಪಾಯಿ GST. ಒಂದು ಹೊಸ ಆಲ್ಟೋ ಕಾರ್ ತಗೊಂಡ್ರೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಹೇಳಿ? 3 ಲಕ್ಷ ರೂಪಾಯಿ ಕಾರ್ ಆದ್ರೆ 1.25 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ನೀವು ಹೇಳ್ತಾ ಇರೋದು ಅವ್ರು ಏನೂ ಮಾಡೇ ಇಲ್ಲ. ಏನ್ ಮಾಡಿದಾರೆ ತೋರಿಸಿ ಸರ್. ಜನಕ್ಕೆ ಏನ್ ಮಾಡಿದಾರೆ ತೋರಿಸಿ ಸರ್. ನನಗೇನ್ ಮಾಡಿದಾರೆ ತೋರಿಸಿ ಸರ್. ಫರ್ಗೆಟ್. ಅದೇ ನಿಮ್ಗೆ ಯಾವಾಗ ಏನು ಹೇಳಿದ್ರು ನಿಮ್ಗೆ, ಯಾಕಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಲಾಸ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅಲ್ಲ, GST ಏನಾಗಿದೆ? GST ನೋ ಡಿಮಾನಿಟೈಸೇಷನ್ ಇಂದ ಮೆಗಾ ಸ್ಕ್ಯಾಮ್. ಕಪ್ಪನ್ನ ಏನೋ ಅಂದರ್ ಬಾಯರ್ ತರ ಆಟ ಆಡಿದೀನಿ ಅನ್ಬಿಟ್ಟು ಕಪ್ಪು ಬೆಳಪು ಮಾಡ್ಬಿಟ್ಟು ಒಳಗಡೆ ಇದ್ದಿದ್ದ ಕರೆನ್ಸಿನ ಮಾರ್ಕೆಟ್ ತಂದಿದ್ದಾರೆ. ಬ್ಲಾಕ್ ಅಲ್ಲಿ ಇದ್ದಿದ್ದ ಕರೆನ್ಸಿನ ವೈಟ್ ಮಾಡಿದ್ದಾರೆ. ಏನ್ ಹೇಳಕ್ಕು ಇವರು? ಉರ್ಜಿತ್ ಪಟೇಲ್ ಈಸ್ ಓನ್ RBI ಗವರ್ನರ್. ಉರ್ಜಿತ್ ಪಟೇಲ್ ಫ್ರಮ್ ಗುಜರಾತ್. ಫರ್ಗೆಟ್ ರಘುರಾಮ್ ರಾಜನ್. ಹಿ ಮೈಟ್ ಬಿ ಎ ತುಕಡೆ ಗ್ಯಾಂಗ್ ಫಾರ್ ಯು. ಉರ್ಜಿತ್ ಪಟೇಲ್ ಏನ್ ಹೇಳಿದ್ರು? ಉರ್ಜಿತ್ ಪಟೇಲ್ ಏನಂದ್ರು? ವಾಟ್ ಈ ಸೆಡ್ ಅಬೌಟ್ ಡಿಮಾನಿಟೈಸೇಷನ್? he did not give approval for demonetization for your information. ನಿಮ್ದು ಏನ್ ಬಿಸ್ನೆಸ್ ಇದೆಯೋ ಗೊತ್ತಿಲ್ಲ. ಜನ ನರಳ್ತಾ ಇದಾರೆ. ಕೆಲಸ ಇಲ್ದೆ ನರಳ್ತಾ ಇದ್ದಾನೆ. PhD ಮಾಡಿರೋನು ಪಿಯೋನ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತೀಯಾನೆ. ಉತ್ತರ ಪ್ರದೇಶದಲ್ಲಿ ವಲಸೆ ಬರ್ತಿದ್ದಾರೆ. ನಮ್ಮ ರಾಜ್ಯಕ್ಕೆ ಬರದ ಹಣ 17,500 ಕೋಟಿ ಆಟ ಆಡ್ತಿದ್ದಾರೆ. ಇವ್ರದ್ದು ರೈತರ ಬದ್ಧತೆನ ಏನ್ ಮಾಡಿದಾರೆ? ನವೆಂಬರ್ 20ನೇ ತಾರೀಕು ಅಮಿತ್ ಶಾ ಟೇಬಲ್ ಮೇಲೆ ಕೂತಿದೆ. ನಮ್ಮ ರಾಜ್ಯಕ್ಕೆ ಬರದ ಹಣದ ದುಡ್ಡು, ಅದ್ರ ಬಗ್ಗೆ ಮಾತಾಡ್ತೀಯಾರಾ? ನಮ್ಮ ರಾಜ್ಯಕ್ಕೆ ಬರಬೇಕಾದ 15 ಫೈನಾನ್ಸ್ ಕಮಿಷನರ್ 5,500 ಕೋಟಿ ದುಡ್ಡು ಬರಬೇಕಾಗಿತ್ತು. ಏನಾಗಿದೆ ದುಡ್ಡು? ವೇರ್ ಇಸ್ ಮೈ ಟ್ಯಾಕ್ಸ್? ಎಲ್ಲಿ? ನಾವ್ 10 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಅದಕ್ಕೆ ನಾವು ಕಮ್ಸ್ ಅಂಡ್ ಆಸ್ಕ್ ವೋಟ್ ಫಾರ್ BJP, ಐ ವಿಲ್ ಗಿವ್ ದಿಸ್ ಕೈಂಡ್ ಆಫ್ ಲಿಸ್ಟ್. ಮುಂಚೆ ಯಾವ ತರ ಫರ್ಗೆಟ್ ಕಾಶ್ಮೀರ್. ನನ್ಗೆ ಬೇಕಾಗಿರೋದು ನನ್ಗೆ ಏನು ಮಣಿಪುರ್ ಏನಾಗಿದ್ರಿ? ಮಣಿಪುರ್ 8 ತಿಂಗಳಿಂದ ಉರಿತಾ ಇದೆ. ಮಣಿಪುರ್ 8 ತಿಂಗಳಿಂದ ಬಿಜೆಪಿ ಆಡಳಿತ ಉರಿತಾ ಇದೆ. ಏನಾಗಿದೆ ಮಾತಾಡಿ. ಮಣಿಪುರಲ್ಲಿ ಉರಿಸ್ತಾ ಇರೋದು. ಅದು ಯಾರು ಉರಿಸ್ತಾ ಇರೋದು? ಮಣಿಪುರಲ್ಲಿ ಉರಿತಾ ಇದೆ. ಉರಿಸ್ತಾ ಇದಾರಂತೆ. ಅಯ್ಯೋ, ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಮಣಿಪುರಲ್ಲಿ ಏನಾಗ್ತಿದೆ ಸ್ವಲ್ಪ ನೀವೇ ಹೋಗಿ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ ಒಂದ್ ರೌಂಡು. ಆಯ್ತು ಸರ್. ಓಕೆ, ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಈ ಸಲ ಇಂಡಿಯಾ ಅಲಯನ್ಸ್ ವೋಟ್ ಹಾಕಿ. ಇಂಡಿಯಾ ಅಲಯನ್ಸ್ ಬರುತ್ತೆ. ಜನರದ್ದು ನೆಮ್ಮದಿಯಾಗಿ ಕಾಪಾಡ್ತಾರೆ ನಿಮ್ನ. ನೀವು ವೋಟ್ ಹಾಕಿ. ಓಕೆ. ನನಗೆ ಪುಲ್ವಾಮಾ ಏನಾಯ್ತು ಗೊತ್ತಿಲ್ಲ. ರೋಟಿ ಮಕಾನು ಏನ್ ಮಾಡ್ಕೊಟ್ರಿ ಹೇಳಿ? ಮೋದಿ ಅವ್ರು ಏನ್ ಮಾಡ್ಕೊಟ್ಟಿದ್ದಾರೆ ಹೇಳಿ? ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಕಷ್ಟ ಆಗಿದ್ರೆ ಐ ಥಿಂಕ್ ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್. ಐ ಕ್ಯಾನಾಟ್ ಚೇಂಜ್ ಇಟ್. ಅಲ್ಲಲ್ಲ, ನಾವ್ ಚೇಂಜ್ ಮಾಡಕ್ಕೆ ಆಗೋದು ಇಲ್ಲ. ದಯವಿಟ್ಟು ನೀವು ಅವ್ರ ಜೊತೆ ಸೇರ್ಕೊಂಡು ನೀವು ನಿಮ್ಮ ಜೀವನವನ್ನ ಕಳ್ಕೋಬೇಡಿ, ರೂಪಿಸ್ಕೊಳ್ಳಿ. ಯಾರು ಒಳ್ಳೆ ಅಭ್ಯರ್ಥಿ ಇದಾರ ಅವ್ರಿಗೆ ಹಾಕಿ. ಯಾರು ಒಳ್ಳೆ ಅಭ್ಯರ್ಥಿ, ನಿಮ್ ಪ್ರಕಾರ ಒಳ್ಳೆ ಅಭ್ಯರ್ಥಿ ಯಾರಿಲ್ಲಿ? ಜನರಿಗೆ ಯಾರು ಸ್ಪಂದಿಸ್ತಾರೋ ಅವ್ರು ಒಳ್ಳೆ ಅಭ್ಯರ್ಥಿ. ಜನರ ಜೊತೆ ಯಾರು ಇರ್ತಾರೋ ಅವ್ರ ಒಳ್ಳೆ ಅಭ್ಯರ್ಥಿ. ಜನರಿಗೆ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾನೋ ಅವನು ಒಳ್ಳೆ ಅಭ್ಯರ್ಥಿ. ಅದು ಮಾಡ್ಬೇಕಾಗಿರೋದ್ ಕೆಲ್ಸ. ನಾನು ರೋಡ್ ಕಟ್ಬಿಟ್ಟೆ, ವಿಮಾನ ನಿಲ್ದಾಣ ಕಟ್ಬಿಟ್ಟೆ, ಅದನ್ನ ಮಾಡ್ಬಿಟ್ಟೆ, ಇದನ್ನ ಮಾಡ್ಬಿಟ್ಟೆ ಎಲ್ಲ. ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮುಂಚೆ ಫ್ರೀ ಆಗಿ ಹೋಗ್ತಿದ್ವಿ. ಇವತ್ತು ಎಷ್ಟು ರೂಪಾಯಿ ಕೊಡ್ಬೇಕು? ಒಬ್ಬ ಕಾರೋನು 300 ರೂಪಾಯಿ ಕೊಡ್ಬೇಕು.
ಹಲೋ, ಹಾ 300 ರೂಪಾಯಿ ಕೊಡ್ಬೇಕು ಕಾರೋನು, ಗೊತ್ತಾ ನಿಮ್ಗೆ? ನನ್ನ ಗಾಡಿ, ನನ್ನ ಟ್ರಕ್ಕು ಮೈಸೂರಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ 1,500 ರೂಪಾಯಿ ಹೋಗ್ತಾ ಇತ್ತು ವಿತೌಟ್ ಟೋಲು. ಇವತ್ತು ಎಷ್ಟು ರೂಪಾಯಿ ಕೊಡ್ತೀನಿ ಹೇಳಿ ಟೋಲು? 2,800 ರೂಪಾಯಿ ಟೋಲ್ ಕೊಡ್ತಾ ಇದ್ದೀನಿ. ನನ್ನ ಗಾಡಿ ಮೈಸೂರಿಂದ ಬಿಜಾಪುರಕ್ಕೆ ಹೋಗಿ ಬಂದ್ರೆ 25,000 ರೂಪಾಯಿ ಡೀಸೆಲ್ ಅಲ್ಲಿ ಮುಗೀತಿತ್ತು. ಇವತ್ತು ಅದೇ ಗಾಡಿ 45,000 ರೂಪಾಯಿ ಡೀಸೆಲ್ ಅಲ್ಲಿ ಮುಗಿತಾ ಇದೆ. ನನ್ನ ಗಾಡಿ ಒಂದು ಜೊತೆ ಟೈರು ತಗೊಂಡ್ರೆ 20,000 ರೂಪಾಯಿ ಮುಗಿತಾ ಇತ್ತು. ಅದ್ರ ಮೇಲೆ GST ಎಷ್ಟು ರೂಪಾಯಿ ಹಾಕಿದ್ದಾರೆ ಹೇಳಿ? 28%, 8,000 ರೂಪಾಯಿ GST. ಒಂದು ಹೊಸ ಆಲ್ಟೋ ಕಾರ್ ತಗೊಂಡ್ರೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಹೇಳಿ? 3 ಲಕ್ಷ ರೂಪಾಯಿ ಕಾರ್ ಆದ್ರೆ 1.25 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ನೀವು ಹೇಳ್ತಾ ಇರೋದು ಅವ್ರು ಏನೂ ಮಾಡೇ ಇಲ್ಲ. ಏನ್ ಮಾಡಿದಾರೆ ತೋರಿಸಿ ಸರ್, ಜನಕ್ಕೆ ಏನ್ ಮಾಡಿದಾರೆ ತೋರಿಸಿ ಸರ್, ನನಗೆ ಏನ್ ಮಾಡಿದಾರೆ ತೋರಿಸಿ ಸರ್. ಫರ್ಗೆಟ್. ಅದೇ ನಿಮ್ಗೆ ಯಾವಾಗ ಏನು ಹೇಳಿದ್ರು ನಿಮ್ಗೆ, ಯಾಕಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಲಾಸ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅಲ್ಲ GST ಏನಾಗಿದೆ? ಅಲ್ಲ GST ನೋ ಡಿಮಾನಿಟೈಸೇಷನ್ ಇಂದ ಮೆಗಾ ಸ್ಕ್ಯಾಮ್. ಕಪ್ಪನ್ನ ಏನೋ ಅಂದರ್ ಬಾಯರ್ ತರ ಆಟ ಆಡಿದೀನಿ ಅನ್ಬಿಟ್ಟು ಕಪ್ಪು ಬಿಳುಪು ಮಾಡ್ಬಿಟ್ಟು ಒಳಗಡೆ ಇದ್ದಿದ್ದ ಕರೆನ್ಸಿನ ಮಾರ್ಕೆಟ್ ತಂದಿದ್ದಾರೆ. ಬ್ಲಾಕ್ ಅಲ್ಲಿ ಇದ್ದಿದ್ದ ಕರೆನ್ಸಿನ ವೈಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಇವರು? ಉರ್ಜಿತ್ ಪಟೇಲ್ ಇಸ್ ಓನ್ RBI ಗವರ್ನರ್. ಉರ್ಜಿತ್ ಪಟೇಲ್ ಫ್ರಮ್ ಗುಜರಾತ್. ಫರ್ಗೆಟ್ ರಘುರಾಮ್ ರಾಜನ್, ಹಿ ಮೈಟ್ ಬಿ ಎ ತುಕಡೆ ಗ್ಯಾಂಗ್ ಫಾರ್ ಯು. ಉರ್ಜಿತ್ ಪಟೇಲ್ ಏನ್ ಹೇಳಿದ್ರು? ಉರ್ಜಿತ್ ಪಟೇಲ್ ಏನಂದ್ರು? ವಾಟ್ ಈ ಸೆಡ್ ಅಬೌಟ್ ಡಿಮಾನಿಟೈಸೇಷನ್? he did not give approval for demonetization for your information. ನಿಮ್ದು ಏನ್ ಬಿಸ್ನೆಸ್ ಇದೆಯೋ ಗೊತ್ತಿಲ್ಲ. ಜನ ನರಳ್ತಾ ಇದಾರೆ, ಕೆಲಸ ಇಲ್ದೇ ಇರೋನು, ಕೆಲಸ ಇಲ್ದೆ ನರಳ್ತಾ ಇದ್ದಾನೆ. PhD ಮಾಡಿರೋನು ಪಿಯೋನ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತೀಯಾನೆ. ಉತ್ತರ ಪ್ರದೇಶದಲ್ಲಿ ವಲಸೆ ಬರ್ತಿದ್ದಾರೆ. ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣ 17,000 ಕೋಟಿ ಆಟ ಆಡ್ತಿದ್ದಾರೆ. ಇವ್ರದ್ದು ರೈತರ ಬದ್ಧತೆನ ಏನ್ ಮಾಡಿದಾರೆ? ನವೆಂಬರ್ 20ನೇ ತಾರೀಕು ಅಮಿತ್ ಶಾ ಟೇಬಲ್ ಮೇಲೆ ಕೂತಿದೆ. ನಮ್ಮ ರಾಜ್ಯಕ್ಕೆ ಬರಬೇಕಾದ ಬರದ ಹಣದ ದುಡ್ಡು, ಅದ್ರ ಬಗ್ಗೆ ಮಾತಾಡ್ತೀಯಾರಾ? ನಮ್ಮ ರಾಜ್ಯಕ್ಕೆ ಬರಬೇಕಾದ 15 ಫೈನಾನ್ಸ್ ಕಮಿಷನರ್ 5,500 ಕೋಟಿ ದುಡ್ಡು ಬರಬೇಕಾಗಿತ್ತು. ಏನಾಗಿದೆ ದುಡ್ಡು? ವೇರ್ ಇಸ್ ಮೈ ಟ್ಯಾಕ್ಸ್? ಎಲ್ಲಿ? ನಾವು 10 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಹೌದು ಕಣ್ರಿ. ನೀವು ಅದಕ್ಕೆ ನಾವು whoever comes and asks vote for BJP, I will give this kind of list. ಮುಂಚೆ ಯಾವ ತರ ಫರ್ಗೆಟ್ ಕಾಶ್ಮೀರ್. ನನ್ಗೆ ಬೇಕಾಗಿರೋದು, ನನ್ಗೆ ಏನು ಮಣಿಪುರ್ ಏನಾಗಿದ್ರಿ? ಮಣಿಪುರ್ 8 ತಿಂಗಳಿಂದ ಉರಿತಾ ಇದೆ. ಮಣಿಪುರ್ 8 ತಿಂಗಳಿಂದ ಬಿಜೆಪಿ ಆಡಳಿತ ಉರಿತಾ ಇದೆ. ಏನಾಗಿದೆ ಮಾತಾಡಿ. ಮಣಿಪುರಲ್ಲಿ ಉರಿಸ್ತಾ ಇರೋದು. ಅದು ಯಾರು ಉರಿಸ್ತಾ ಇರೋದು? ಉರಿಸ್ತಾ ಇರೋದು ಮಣಿಪುರಲ್ಲಿ ಉರಿತಾ ಇದೆ. ಇಲ್ಲ ಉರಿಸ್ತಾ ಇದಾರಂತೆ, ಉರಿತಾ ಇದೆ. ಅಯ್ಯೋ, ನಿಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಮಣಿಪುರಲ್ಲಿ ಏನಾಗ್ತಿದೆ ಸ್ವಲ್ಪ ನೀವೇ ಹೋಗಿ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ ಒಂದ್ ರೌಂಡು. ಆಯ್ತು ಸರ್. ಓಕೆ, ದೇವ್ರು ಒಳ್ಳೇದ್ ಮಾಡ್ಲಿ. ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಈ ಸಲ ಇಂಡಿಯಾ ಅಲಯನ್ಸ್ ವೋಟ್ ಹಾಕಿ. ಇಂಡಿಯಾ ಅಲಯನ್ಸ್ ಬರುತ್ತೆ, ಜನರನ್ನ ನೆಮ್ಮದಿಯಾಗಿ ಕಾಪಾಡ್ತಾರೆ ನಿಮ್ನ. ನೀವು ವೋಟ್ ಹಾಕಿ. ಓಕೆ ಓಕೆ.